ಪರೀಕ್ಷೆಯಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಅಭೂತಪೂರ್ವ ಯಶಸ್ಸು. ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜಿನಲ್ಲಿ ಸಂಭ್ರಮಾಚರಣೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇತ್ತೀಚೆಗೆ ನಡೆಸಿದ ಜೆಇಇ ಪರೀಕ್ಷೆಯಲ್ಲಿ ನೆಲಮಂಗಲದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ದಿನಾಂಕ 21/1/2026 ರಿಂದ 28/1/2026 ನಡೆದ ಈ ಪರೀಕ್ಷೆಯಲ್ಲಿ ಕಾಲೇಜಿನ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ಸಾಧನೆಯ ಶಿಖರ ಹೇರಿದ್ದಾರೆ. ದರ್ಶನ್ ಮಂಜುನಾಥ್ ಗೌಡ 90% ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದು, ಮತ್ತೊಬ್ಬ ವಿದ್ಯಾರ್ಥಿ ಪ್ರಜ್ವಲ್ ಗೌಡ ಎನ್ 91% ಅಂಕಗಳೊಂದಿಗೆ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಇನ್ನು ಈ ವಿದ್ಯಾರ್ಥಿಗಳ ಜೊತೆಗೆ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸುವಲ್ಲಿ ಯಶಸ್ವಿಯಾದ ರಚನಾ ಪಿ, ಪವನ್ ಗೌಡ ಎಂಎಲ್, ಸಾಗರ್ ಆರ್, ಜಯಂತ್ ಸೂರ್ಯ, ಯಶಸ್ವಿನಿ ಜೆ, ಪ್ರತಿಷ್ಠಾ ಎಲ್, ಪೂಜಿತಾ ಎಂಡಿ, ನವ್ಯ ಕೆ, ವಿಷ್ಣುಪ್ರಿಯಾ ಡಿ, ತೇಜಸ್ವಿನಿ ಎನ್ಎಸ್, ಬಿಂದು ಎ, ಯಶಸ್ ಎಚ್ಕೆ, ಡಿಪಿ ಸಿಂಚನ, ಪವನ್ ಕುಮಾರ್ ಎಚ್ಎನ್, ಪರಿಚಯ್ ಪಾಟೀಲ್ ಎಇ, ಧನುಷ್ ಗೌಡ ಟಿಆರ್, ಸಂಚಿತ್ ಗೌಡ ಆರ್, ಯಶವಂತ್ ಎನ್ಎಸ್, ದುಷ್ಯಂತ್ ಕೆಪಿ, ಹೇಮಂತ್ ಡಿಎಲ್ ಮತ್ತು ಗೌತಮ್ ಎಂ ಇವರುಗಳು ಸಹ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಕಾಲೇಜಿನ ಹೆಮ್ಮೆಯ ಸಾಧಕರೆನಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಈ ಅಮೋಘ ಯಶಸ್ಸನ್ನು ಕಾಲೇಜಿನ ಆವರಣದಲ್ಲಿ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಂಡಿಯಾ ಲೆವೆಲ್ ಎಕ್ಸಾಮ್ ಅನ್ನ ಜೆಇ ಮೇನ್ಸ್ ಎಕ್ಸಾಮ್ ಅನ್ನ ಫಸ್ಟ್ ಸೆಷನ್ ಅನ್ನ ಜನವರಿ ಕೊನೆಯಲ್ಲಿ ಕಂಡಕ್ಟ್ ಮಾಡಿತ್ತು. ಈ ಒಂದು ಜೆಇ ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮ್ ಅಲ್ಲಿ ನಮ್ಮ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಆಗೋದು ಅಂತಂದ್ರೆ NIT ಮತ್ತೆ IIITಗಳಲ್ಲಿ ಸೀಟ್ಗಳನ್ನ ಪಡ್ಕೊಳ್ಳೋಕೆ ಅರ್ಹತೆ ಪಡೆದಿದ್ದಾರೆ. ಮತ್ತೆ ಜೆಇ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೆಯೋಕೆ ಕೂಡ ಅರ್ಹತೆನ ಪಡ್ಕೊಂಡಿದ್ದಾರೆ. ಇದು ತುಂಬಾ ಡಿಫಿಕಲ್ಟ್ ಇರುತ್ತೆ ಎಕ್ಸಾಮು. ಇಂಥ ಒಂದು ಡಿಫಿಕಲ್ಟ್ ಇರ್ತಕ್ಕಂಥ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಲ್ಲಿ ನಮ್ಮ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ಅವನು 99.03% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ನಮ್ಮ ಕಾಲೇಜ್ಗೆ ಮತ್ತೆ ಅವ್ರ ಪೇರೆಂಟ್ಸ್ಗೆ, ನೆಲಮಂಗಲಕ್ಕೆ ಅವನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ತಂದಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಕೂಡ 91.25% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ಅದ್ರ ಜೊತೆಗೆ 30 ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಈ ಒಂದು ಸಾಧನೆಗೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಪರಿಣಿತ ಲೆಕ್ಚರರ್ಸು ಮತ್ತೆ ಮ್ಯಾನೇಜ್ಮೆಂಟು, ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸು ಕೂಡ ನಾವು ಕರೆದು ಅವ್ರಿಗೆ ಹೇಳಿದಾಗ ಮಕ್ಕಳ ಬಗ್ಗೆ ಅವ್ರು ಕೇರ್ ತಗೊಂಡಿದ್ದಾರೆ. ಪೇರೆಂಟ್ಸು ಮತ್ತೆ ಮೀಡಿಯಾದವರು ಇವರೆಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜೆಇ ಮೇನ್ಸ್ 2 ತರ ಎಕ್ಸಾಮ್ ಇದೆ. ಅದು ಜೆಇ ಮೇನ್ಸ್ ಅಡ್ವಾನ್ಸ್ ಅಂತ. ಜೆಇ ಮೇನ್ಸ್ ಅನ್ನ 2 ಸೆಷನ್ ಅಲ್ಲಿ ನಡೆಸ್ತಾರೆ. ಒಂದು ಸೆಷನ್ ಜನವರಿನಲ್ಲಿ, ಇನ್ನೊಂದು ಸೆಷನ್ ಏಪ್ರಿಲ್ ಅಲ್ಲಿ. ಈ 2 ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಜೆಇ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೀಬಹುದು. ಜೆಇ ಅಡ್ವಾನ್ಸ್ ಎಕ್ಸಾಮ್ ಬರೆಯಕ್ಕೆ ಇವೆರಡರಲ್ಲಿ ಕ್ವಾಲಿಫೈ ಆಗಬೇಕು. ಇದರಿಂದ ಕ್ವಾಲಿಫೈ ಆಗೋದ್ರಿಂದ 2 ಬೆನಿಫಿಟ್ ಏನಂದ್ರೆ, ಒಂದು NIT ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಆಲ್ಮೋಸ್ಟ್ 23 NITಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಬೇರೆ ಬೇರೆ ತರ ಇಂಜಿನಿಯರಿಂಗ್ ಅನ್ನು ಓದೋಕೆ ಅವಕಾಶ ಆಗುತ್ತೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ. ಈಗ ಅವನು 163 ಮಾರ್ಕ್ಸ್ ತಗೊಂಡಿದ್ದಾನೆ. 320ಕ್ಕೆ 163 ಮಾರ್ಕ್ಸ್ ತಗೊಂಡಿದ್ದಾನೆ. ಅವ್ನಿಗೆ ನೀವು NIT ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋರ್ಸ್ಗಳು ಸಿಗುತ್ತೆ ಅಂತ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ ದರ್ಶನ್ ಮಂಜುನಾಥ್ ಗೌಡ. ಮಿಕ್ಕಿದವರು ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಅವರು ಕೂಡ NITಗಳಿಗೆ ಹೋಗೋಕೆ ಅನುಕೂಲ ಇದೆ. ಇವು ನಮ್ಮ ಸ್ಟೇಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಏನಿರುತ್ತೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇವು NITಗಳು ಮತ್ತು IIITಗಳು. ಅದಲ್ಲದೆ IITಗಳು ಅಂತ ಬರ್ತದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಆ ಎಕ್ಸಾಮ್, ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಬೇಕು ಅಂದ್ರೆ ಜೆಇ ಅಡ್ವಾನ್ಸ್ ಪಾಸ್ ಆಗಬೇಕು. ಅದನ್ನ ಪಾಸ್ ಆಗಬೇಕು ಅಂದ್ರೆ ಫಸ್ಟ್ ಇದ್ರಲ್ಲಿ ಕ್ವಾಲಿಫೈ ಆಗಿ ಆ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ಗೂ ಕೂಡ ಇವರು ಕ್ವಾಲಿಫೈ ಆಗಿದ್ದಾರೆ, ಬರೆಯೋಕ್ಕೆ ಕ್ವಾಲಿಫೈ ಆಗಿದ್ದಾರೆ.
ಆ JEE ಅಡ್ವಾನ್ಸ್ ಎಕ್ಸಾಮು ಈ 2 ಸೆಷನ್ಸ್ ಮುಗಿದ್ಮೇಲೆ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಬರೆಯೋಕೆ ಇದ್ರಲ್ಲಿ ಕ್ವಾಲಿಫೈ ಆಗಿರ್ಬೇಕು, ಎಲ್ಲರೂ ಬರೆಯೋಕ್ಕಾಗಲ್ಲ ಎಕ್ಸಾಮ್ನ. ಈ 30 ವಿದ್ಯಾರ್ಥಿಗಳು JEE ಅಡ್ವಾನ್ಸ್ ಎಕ್ಸಾಮ್ ಬರೆಯೋಕೆ ಕ್ವಾಲಿಫೈ ಆಗಿದ್ದಾರೆ. ಹೊಯ್ಸಳ ಕಾಲೇಜು ನೆಲಮಂಗಲ ವತಿಯಿಂದ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಏನು ಕರೆದಿದ್ದಾರೆ. ಉದ್ದೇಶ ಏನಂತಂದರೆ JEE ಮೇನ್ಸ್ ರಿಸಲ್ಟ್ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಮಂಜುನಾಥ್ ಗೌಡ ಅಂತೇಳಿ ಒಂದು ವಿದ್ಯಾರ್ಥಿ 99.03% ತೊಗೊಂಡು ಇಡೀ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಬೆಂಗಳೂರು ಡಿಸ್ಟಿಕ್ಕಲ್ಲಿ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಪ್ರಜ್ವಲ್ ಗೌಡ ಅಂತೇಳಿ 91.25% ತೆಗೆದಿದ್ದಾರೆ. ಹಾಗೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಎಲಿಜಿಬಿಲಿಟಿ ತೊಗೊಂಡಿದ್ದಾರೆ. ಈ ಮಕ್ಕಳೆಲ್ಲರೂ IIT ಮತ್ತು NITಗಳಿಗೆ IIITಗಳಿಗೆ ಹೋಗಲಿಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದೆ. ಇನ್ನೊಂದು ಮತ್ತೊಂದು ಎಕ್ಸಾಮ್ ಇದೆ, ಇದೇ ಥರದ್ದು JEE ಮೇನ್ಸ್ ಎಕ್ಸಾಮ್ ಇದೆ. ಅದನ್ನು ಎರಡನ್ನೂ ತೊಗೊಂಡು ಅವರೇ ತೊಗೋತಾರೆ. ಅದಾದಮೇಲೆ ನೆಕ್ಸ್ಟು JEE ಅಡ್ವಾನ್ಸ್ ಅಂತ ಹೇಳಿ ಏನು ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು. JEE ಅಡ್ವಾನ್ಸು ಕೂಡ ನಮ್ಮ ಮಕ್ಕಳು ಎಲಿಜಿಬಲ್ ಸಿಕ್ಕಿದೆ. ಇದು ತುಂಬ ಅಂತ ಹೇಳಿ ತುಂಬ ಈಸಿ ಆದಂತಲ್ಲ, ಇದು ಕಬ್ಬಣದ ಕಡಲೆ ಅಂತಾರಲ್ಲ ಆ ಥರದ ಒಂದು ಎಕ್ಸಾಮ್. ಅಂಥ ಒಂದು ಎಕ್ಸಾಮನ್ನು ನಮ್ಮ ಹೇಳಿ ರೂರಲ್ ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇದ್ದಾರೆ ಅಂತಂದರೆ, ಅದು ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಮಕ್ಕಳು ಕೂಡ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ವಿದ್ಯಾರ್ಥಿ ಜೊತೆಗೆ ಅವರ ಪೇರೆಂಟ್ಸು ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಮಗೆ. ಅಂದರೆ ಮಕ್ಕಳನ್ನ ಹೇಳಿ ಟೈಮ್ ಕಳಿಸ್ತಾರೆ, ಲಾಂಗ್ ಅವರ್ಸನ್ನು ನಾವು ಕೋಚಿಂಗ್ ಕೊಟ್ಟಾಗ ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಜೊತೆಗೆ ತುಂಬ ಅತ್ಯುತ್ತಮವಾದ ಹೇಳಿ ಶಿಕ್ಷಕ ವೃಂದ ನಮ್ಮಲ್ಲಿದೆ. ಅದ್ರ ಜೊತೆಗೆ ತುಂಬ ಒಳ್ಳೆಯ ಪ್ರಿನ್ಸಿಪಲ್ ಇದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ ಹೇಳಿ ಸಾಕಷ್ಟು ಡಿಸಿಪ್ಲಿನ್ಡಾಗೆ ಅವ್ರಿಗೆ ಯಾವಾಗ ಹೇಳಿ ಸಪ್ರೇಟ್ ಮಾಡಿಕೊಂಡು ಮಕ್ಕಳಿಗೆ ರಿಕ್ವೈರ್ಮೆಂಟ್ ಏನಿದೆ, ಯಾವ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟ್ರಲ್ಲಿ ಕಷ್ಟ ಇದೆ, ಆ ಚಾಪ್ಟರ್ನ ಹೇಗೆ ಟೀಚ್ ಮಾಡಿಸ್ಬೇಕು ಅದನ್ನು ಹೇಳಿ ಮತ್ತೆ ಹುಡುಗರ ಹತ್ರ ಟ್ರೈನಿಂಗ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡಿ ಅದರಲ್ಲಿ ಅರ್ಥ ಮಾಡಿಕೊಂಡು ಆ ಮಕ್ಕಳ ಕಷ್ಟ ಏನಿದೆ ಅಂತ ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಮಗುನೂ ಇಂಡಿವಿಜುವಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಹಾಗಾಗಿ ಮಾಡೋದ್ರಿಂದ ಮಕ್ಕಳು ಏನು ಹೇಳಿ ಪ್ರತಿ ಸರಿನೂ ಅವರು ಹಂತವಾಗಿ ಬೆಳೀತಾ ಹೋಗ್ತಾರೆ. ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದರು. ಪ್ರಿನ್ಸಿಪಲ್ ಸರು ಮತ್ತು CG ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಆವಾಗವಾಗ ನಮ್ಮ ಮಾರ್ಕ್ ಟೆಸ್ಟ್ ಇರ್ತಿತ್ತು. ಎವ್ರಿ ವೀಕ್ ಮಂತ್ಲಿ ಒನ್ಸು ಗ್ರ್ಯಾಂಡ್ ಟೆಸ್ಟ್ ಇರ್ತಿದ್ರು. ಸರು ಬಂದು ಮೋಟಿವೇಟ್ ಮಾಡ್ತಿದ್ರು ನಮಗೆ, ಈಗ ಓದಬೇಕು ಅಂತ ಗೈಡ್ ಮಾಡ್ತಿದ್ರು. ಆಮೇಲೆ ಎವ್ರಿ ಬ್ರೇಕಲ್ಲಿ ಡೌಟ್ಸ್ ಸಿಗಂತ ನಮಗೆ ಟೈಮ್ ಕೊಡ್ತಿದ್ರು. ಸರ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು, ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋರು. ನಮ್ಮ ಪೇರೆಂಟ್ಸು ತುಂಬ ಹೆಲ್ಪ್ ಮಾಡ್ತಿದ್ರು. ಏನೋ ಡೌಟ್ ಇದ್ದರೆ ಟೀಚರ್ ಹತ್ರ ಕೇಳುವಂಥ ಸಪೋರ್ಟ್ ಮಾಡೋರು. ಆಮೇಲೆ ನಮ್ಮ ಸರು ಪರ್ಸ್ನಲ್ಲಾಗಿ ಗೈಡೆನ್ಸ್ ಕೊಡೋರು ಈಚ್ ಸ್ಟೂಡೆಂಟ್ಗೆ. ನಿಮ್ಮ ಪರಿಶ್ರಮ ಯಾವ ರೀತಿ ಇತ್ತು? ನಾನು ತುಂಬ ಎಫರ್ಟ್ಸ್ ಹಾಕಿದ್ದೆ. ನಾನು ಪ್ಯಾನಿಕ್ ಆಗಬೇಡಿ, ನೀಟಾಗಿ ಹೇಳಿ. ಡೈಲಿ ಓದೋದು ಫಿಕ್ಸ್ ಅಂತ ಇರಲಿಲ್ಲ. ಬಟ್ ನಂಗೆ ಮೈಂಡ್ ಫ್ರೆಶ್ ಆಗಿದ್ದಾಗ ಕ್ಲಿಯರಾಗಿ ಓದ್ತಿದ್ದೆ. ಮೈಂಡ್ ಬರ್ನೌಟ್ ಆಗಿ ಓದಿದ್ರೆ ತಲೆಗತ್ತಲ್ಲ. ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಓದಿದ್ರೆ ಆವಾಗ ಸಕ್ಸಸ್ ಸಿಗುತ್ತೆ. ಸರ್ ತುಂಬ ಖುಷಿ ಆಗ್ತಿದೆ. ಈ ಕಾಲೇಜಿಂದನೇ ಇವೆಲ್ಲ ಸಾಧ್ಯ ಆಗಿದ್ದು. ಮತ್ತು ನಮ್ಮ ಸರ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಪ್ರತಿ ವಾರ ನಮಗೆ ಮಾರ್ಕ್ ಟೆಸ್ಟ್ ಇರ್ತಿತ್ತು, ಮತ್ತು ಪ್ರತಿ ತಿಂಗಳು ಕೂಡ ಕಮ್ಯುನಿಟಿ ಟೆಸ್ಟ್ ಇರ್ತಿತ್ತು. ಅದರ ರಿಸಲ್ಟ್ ಬಂದಾದಮೇಲೆ ನಮಗೆ ತಪ್ಪು ಆಗಿದ್ದರೆ ನಮಗೆ ತಿದ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಿತ್ತು. ಆಮೇಲೆ ನಮ್ಮ CG ಸರ್ ಆಗಿರಲಿ, ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರಲಿ ವಾರಕ್ಕೊಂದ್ಸರಿ ಬಂದು ಈ ಮೋಟಿವೇಶನ್ ಕೊಡ್ತಿದ್ರು. ಆಮೇಲೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಸರ್ ಆಶೀರ್ವಾದದಿಂದ ಸಿಕ್ಕಿದೆ. ನೀವು 91%. ನಿಮ್ಮ ಪರಿಶ್ರಮ ಯಾವ ರೀತಿ ಇತ್ತು? ಎಷ್ಟು ಅವರ್ ನೀವು ಟೈಮ್ ಕೊಡ್ತಾ ಇದ್ರಿ ಓದಲಿಕ್ಕೆಲ್ಲ? ಸರ್ ನಂದು ಅಷ್ಟೇ ಸರ್, ಫಿಕ್ಸ್ ಅಂತ ಏನಿಲ್ಲ ಸರ್. ಯಾವಾಗ ಡೈಲಿ ಏನೇನು ಮಾಡ್ತಿದ್ರೋ ಅದನ್ನು ಕರೆಕ್ಟಾಗಿ ಮುಗಿಸ್ಕೊಂಡು, ಸರ್ ಏನೋ ಡೌಟ್ ಇದ್ದರೆ ಸರ್ ಟೀಚರ್ಸ್ ಹತ್ರ ಹೇಳ್ಕೊಂಡು ಹೋಗ್ತೀನಿ. 81.2% in JEE mains in first session. My shift was on Jan 24 shift 1, and our college has played a very important role in my scores, whatever I've scored. Also every week they conducted mock test which was very helpful to us. All the teachers, all the HODs, all the staff members including our principal sir, they used to come to our classes to motivate us. So this has helped a lot, and I wish all my juniors, all the people who are going to attempt the further
exams and tests to score well, and I wish them all the best. And also, I would like to say that to be consistent every day, to study properly. That's all. Thank you.